ಬದಾಮಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ ನೀವೀಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಾ. ಕೊನೆಯ ದಿನ ಅಮಿತ್ ಶಾ ಸಾಧ್ಯವಾದಷ್ಟು ಕ್ಷೇತ್ರಗಳಲ್ಲಿ ಮತಯಾಚನೆಯನ್ನ ಮಾಡಬೇಕು ಅನ್ನೋ ಉದ್ದೇಶ. ಹಾಗಾಗಿ ಬದಾಮಿ ಒಂದು ರೀತಿ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ. ಯಾಕೆಂತಂದ್ರೆ ಬದಾಮಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀರಾಮುಲು ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ಕೊನೆಯ ದಿನ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಮಿತ್ ಶಾ ಅವರ ರೋಡ್ ಶೋಗೆ. ಆ ವೆಹಿಕಲ್ ಮೇಲೆ ತಾವು ನೋಡ್ತಾ ಇದ್ದೀರಾ, ಒಂದು ಕಡೆ ಅಭ್ಯರ್ಥಿ ಶ್ರೀರಾಮುಲು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಮೂವರೂ ಸೇರಿ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಕೊನೆಯ ದಿನ ಕೊನೆಯ ಕ್ಷಣದವರೆಗೂ ಕೂಡ ಜನರ ಜೊತೆಯಲ್ಲೇ ಇರಬೇಕು, ಜನರ ಮಧ್ಯದಲ್ಲೇ ಇರಬೇಕು, ಮತಯಾಚನೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅಮಿತ್ ಶಾ ವಿಚಾರವನ್ನು ಕೈಗೊಂಡಿದ್ದಾರೆ. ಬದಾಮಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ ಇದಾಗಿದೆ. ಕೆಲವೊಂದು ಸಮೀಕ್ಷೆಗಳು ಬದಾಮಿಯಲ್ಲಿ 50-50 ಚಾನ್ಸಸ್ ಇದೆ. ರಾಮುಲು ಬೇಕಾದರೂ ಗೆಲ್ಬೋದು ಅಥವಾ ಸಿದ್ದರಾಮಯ್ಯ ಕೂಡ ಗೆಲ್ಬೋದು. ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗಿತ್ತು. ಹಾಗಾಗಿ ಕೊನೆಯ ದಿನ ಅದನ್ನು ಒಂದು ಸ್ವಲ್ಪ ಮತವನ್ನು ತಮ್ಮ ಕಡೆ ಟರ್ನ್ ಮಾಡಿಕೊಳ್ಳುವಂತಹ ಉದ್ದೇಶ ಅಂತ ಹೇಳ್ಬೋದು. ಹಾಗಾಗಿ ಈಗಾಗಲೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೋಡ್ ಶೋವನ್ನು ಮಾಡಿ ಬಂದಂತಹ ಅಮಿತ್ ಶಾ ಇವತ್ತು ಕೊನೆಯ ದಿನ ಬದಾಮಿಯಲ್ಲಿ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತನಕನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶಗಳನ್ನು ಉದ್ದೇಶಿಸಿ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸವನ್ನು ಮಾಡಿದರು, ಭಾಷಣವನ್ನು ಮಾಡಿದರು. ಚಾಮರಾಜನಗರದಿಂದ ಬೀದರ್ ತನಕ, ಕೋಲಾರದಿಂದ ಉಡುಪಿ ತನಕನೂ ಕೂಡ ಅವರು ಪ್ರಚಾರವನ್ನು ಮಾಡಿದರು. ಈಗ ಅಮಿತ್ ಶಾ ಅವರು ಕೊನೆಯ ದಿನದ ಮತಬೇಟೆಗೆ ಇಳಿದಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಬದಾಮಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಭರ್ಜರಿ ರೋಡ್ ಶೋ. ಈ ಭರ್ಜರಿ ರೋಡ್ ಶೋಗೆ ಜನರಿಂದ ಭಾರಿ ರೆಸ್ಪಾನ್ಸ್. ಎಲ್ಲೆಡೆಯೂ ಕೂಡ ಕೇಸರಿ ಧ್ವಜಗಳೇ ಕಂಡು ಬರ್ತಾ ಇದೆ, ಬಿಜೆಪಿಯ ಧ್ವಜಗಳೇ ಕಂಡು ಬರ್ತಾ ಇದೆ. ಈ ರೋಡ್ ಶೋನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಬದಾಮಿ ಕ್ಷೇತ್ರದ ಅಭ್ಯರ್ಥಿ ಶ್ರೀರಾಮುಲು ಕೂಡ ಭಾಗವಹಿಸಿದ್ದಾರೆ. ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಜನ, ಅಷ್ಟರ ಮಟ್ಟಿಗೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿದ್ದಾರೆ. ಒಂದು ರೀತಿ ಇದು ಒಳ್ಳೆಯ ರೆಸ್ಪಾನ್ಸ್ ಶ್ರೀರಾಮುಲು ಅವರಿಗೆ ಸಿಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಎಲ್ಲ ಕಡೆಯಿಂದಲೂ ಕೂಡ ಬಂದು ರಾಮುಲು ಅವರನ್ನು ಗೆಲ್ಲಿಸಲೇಬೇಕು ಅನ್ನೋ ರೀತಿಯಲ್ಲಿ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯ ತನಕವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನು ಕೈಗೊಂಡಿದ್ದರು ರಾಜ್ಯದ ಉದ್ದಗಲಕ್ಕೆ. ಇವತ್ತು ಅದೇ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ CM ಅವರು ಕೂಡ ರೋಡ್ ಶೋಗಳನ್ನು ಮಾಡಿದ್ರು, ಅಮಿತ್ ಶಾ ಅವರು ಕೂಡ ಮಾಡಿದ್ರು, ಯಡಿಯೂರಪ್ಪನವರು ಬೇರೆ ಬೇರೆ ಕಡೆ ಮಾಡಿದ್ರು. ಎಲ್ಲ ದೊಡ್ಡ ನಾಯಕರು ಒಂದು ಕಡೆ ಸೇರಲಿಲ್ಲ, ಎಲ್ಲರೂ ಕೂಡ ಹಂಚ್ಕೊಂಡ್ಬಿಟ್ರು, ಬೇರೆ ಬೇರೆ ಭಾಗವನ್ನು ಪ್ರಚಾರಕ್ಕೋಸ್ಕರ ಹಂಚ್ಕೊಂಡ್ರು. ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರಕ್ಕೆ, ಇವತ್ತು ಕೊನೆಯ ದಿನ. ನಾಳೆ ನಾಡಿದ್ದು ಬೇಕಾದರೆ ನಾಳೆ ಮನೆ ಪ್ರಚಾರವನ್ನು ಮಾಡಬೇಕಾಗುತ್ತೆ, ನಾಡಿದ್ದು ವೋಟಿಂಗ್ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಿರಂಗ ಪ್ರಚಾರದ ಕೊನೆಯ ಕ್ಷಣವನ್ನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅವಕಾಶವನ್ನು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದೆ, ರೋಡ್ ಶೋ ಮಾಡ್ತಾ ಇದೆ. ಜೊತೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬದಾಮಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೆ ಅದಕ್ಕೂ ಮುನ್ನವೇ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ, ರಮೇಶ್ ಜಿಗಜಿಣಗಿ ಅವರು ಕೂಡ ಇದ್ದಾರೆ, ರಮೇಶ್ ಮಮದಾಪುರ್ ಅವರು ಕೂಡ ಇದ್ದಾರೆ. ಎಲ್ಲರೂ ಅಂದರೆ ಯಾರ್ಯಾರು ಶ್ರೀರಾಮುಲು ಅವರನ್ನು ಗೆಲ್ಲಿಸಬೇಕು ಅಂತಂದ್ಬಿಟ್ಟು ಪಣ ತೊಟ್ಟಿದ್ದಾರೆ, ಎಲ್ಲರೂ ಕೂಡ ಇವತ್ತಿನ ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಬದಾಮಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ ನೇರ ಪ್ರಸಾರವನ್ನು ನೀವೀಗ ನೋಡ್ತಾ ಇದ್ದೀರಾ. ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಹೈ ವೋಲ್ಟೇಜ್ ಕ್ಷೇತ್ರ ಬದಾಮಿಯಲ್ಲಿ ಬಿಜೆಪಿಯಿಂದ ರೋಡ್ ಶೋ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಇವತ್ತು ರೋಡ್ ಶೋಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿ ಶ್ರೀರಾಮುಲು ಅವರ ಪರ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅವರು ಕೂಡ ಆ ವಾಹನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ರಮೇಶ್ ಜಿಗಜಿಣಗಿ, ಜೊತೆಗೆ MK ಪಟ್ಟಣಶೆಟ್ಟಿ, ಮಹಾಂತೇಶ್ ಮಮದಾಪುರ್ ಇವರೆಲ್ಲರೂ ಕೂಡ ಮೊದಲು ನಾಮಪತ್ರವನ್ನು ಸಲ್ಲಿಸಿದಂಥವರೇನೆ, ಆನಂತರ ವಾಪಸ್ ತಗೊಂಡು ಶ್ರೀರಾಮುಲು ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಸೊ ಹಾಗಾಗಿ ಕೊನೆಯ ದಿನ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸಿದ್ದು ಅಖಾಡದಲ್ಲಿದ್ದಾರೆ. ಶತಾಯಗತಾಯ ಎರಡೂ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಮಣಿಸಲೇಬೇಕು ಅಂತಕ್ಕಂಥ ಕಾರ್ಯತಂತ್ರ ಕೂಡ ಇವತ್ತು ನಡೆದಿತ್ತು. ಅಮಿತ್ ಶಾ ಅವರ ರೋಡ್ ಶೋಗೆ ಇವತ್ತು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ, ಸಾಕಷ್ಟು ಜನ ಸೇರಿದ್ದಾರೆ. ಕೊನೆಯ ದಿನ ಕೊನೆಯ ಕ್ಷಣದವರೆಗೂ ಕೂಡ ಯಾವ ಸಣ್ಣ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಇವತ್ತು ಕೂಡ ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಒಂದು ಕಡೆ ಬಹುತೇಕ ಬಿಜೆಪಿಯ ನಾಯಕರೆಲ್ಲರೂ ಕೂಡ
ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ತಾವು ಕೂಡ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ನಿನ್ನೆಗೆ ತಮ್ಮ ಪ್ರಚಾರವನ್ನು ಮುಗಿಸಬೇಕಾಗಿತ್ತು. ಇವತ್ತೊಂದು ದಿನ ಎಕ್ಸ್ಟೆಂಡ್ ಮಾಡಿಕೊಂಡು ಇವತ್ತು ಕೂಡ ಅವರು ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಾರವನ್ನು ರೋಡ್ ಶೋಗಳನ್ನು ಮಾಡ್ತಾರೆ. BJP ಅವರು ಕೂಡ ಕೊನೆಯ ದಿನ ಕೊನೆಯ ಕ್ಷಣದ ತನಕ ಅಂದರೆ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಈ ಸರ್ತಿ ಮಕಾಡೆ ಮಲಗಿಸಲೇಬೇಕು ಅಂತ BJP ಮತ್ತು JDS ಇಬ್ಬರೂ ಕೂಡ ಪಣ ತೊಟ್ಟಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಬದಾಮಿಯಲ್ಲಿ ಶ್ರೀರಾಮುಲು BJP ಅಭ್ಯರ್ಥಿ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ. ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಕಾರ್ಯತಂತ್ರಗಳನ್ನು ನಿಯೋಜನೆ ಮಾಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಬದಾಮಿಯಲ್ಲಿ ಇವತ್ತು BJP ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ ನಡೀತಾ ಇದೆ. ನೀವೀಗ ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ. ಒಂದು ಕಡೆ BJPಯ ಅಭ್ಯರ್ಥಿ ಶ್ರೀರಾಮುಲು, ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರ ಜೊತೆಯಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ. ಬದಾಮಿ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ BJP ಅಭ್ಯರ್ಥಿಯಾಗಿ ಶ್ರೀರಾಮುಲು ಅವರು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿಯ ಮತ್ತೊಂದು ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಕೂಡ BJP ಸಿದ್ದರಾಮಯ್ಯನವರಿಗೆ ಟಫ್ ಫೈಟ್ ಎದುರಾಗಿದೆ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಟಫ್ ಫೈಟ್ ಎದುರಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ BJP ಮತ್ತು JDS ಇಬ್ಬರೂ ಕೂಡ ಶತಾಯಗತಾಯ ಈ ಸರ್ತಿ ಸಿದ್ದರಾಮಯ್ಯನವರನ್ನ ಮಣಿಸಲೇಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡ ಅವರಿಗೆ ಎಲ್ಲ ರೀತಿಯಂತಹ ಬಲವನ್ನು ತುಂಬಿದ್ದಾರೆ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಅದೇ ರೀತಿ ಬದಾಮಿಯಲ್ಲಿ BJP ಅಭ್ಯರ್ಥಿಗೆ ಎಲ್ಲ ರೀತಿಯ ಶಕ್ತಿಯನ್ನು ತುಂಬೋದಕ್ಕೆ ಅಂತಂದ್ಬಿಟ್ಟು ಸಾಕಷ್ಟು ಪ್ರಚಾರಗಳು ನಡೀತು. ಸಾಕಷ್ಟು ಜನ ಬಂದು ಹೋದರು. ಎಲ್ಲ BJPಯ ಅಗ್ರ ನಾಯಕರು ಕೂಡ ಪ್ರಚಾರವನ್ನು ನಡೆಸಿದರು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ಇವತ್ತು ಸಾಯಂಕಾಲ 5 ಗಂಟೆಯ ವೇಳೆಗೆ. ಹಾಗಾಗಿ ಬಹಿರಂಗ ಪ್ರಚಾರದ ಅವಧಿಯ ಕೊನೆಯ ಕ್ಷಣದ ತನಕನೂ ಕೂಡ ಪ್ರಚಾರವನ್ನು ಮಾಡಬೇಕು ಅಂತ ಪಣ ತೊಟ್ಟಿರುವಂತಹ ಅಮಿತ್ ಶಾ ಸಾಕಷ್ಟು ದಿನಗಳಿಂದ ಕರ್ನಾಟಕದಲ್ಲೇ ಮೊಕ್ಕಾಂ ಹೂಡಿದ್ರು. ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟರು, ಪ್ರಚಾರವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಬದಾಮಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶ್ರೀರಾಮುಲು ಅವರ ಜೊತೆಯಲ್ಲಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬದಾಮಿ ಕ್ಷೇತ್ರದಲ್ಲಿ ಕೂಡ BJP ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಇದೆ. ಇಬ್ಬರು ಅಭ್ಯರ್ಥಿಯಲ್ಲಿ ಯಾರು ಬೇಕಾದರೂ ಗೆಲ್ಲುವಂತಹ ಚಾನ್ಸಸ್ ಇದೆ. ಒನ್ ಸೈಡೆಡ್ ಅಲ್ಲ ಇದು ಅಂತಂದ್ಬಿಟ್ಟು ಕೆಲವೊಂದು ವಿಶ್ಲೇಷಣೆಗಳು ಹೇಳಿದರು. ಹಾಗಾಗಿ ಚಾನ್ಸಸ್ ಆರ್ ದೇರ್ ಅಂತ ಗೊತ್ತಾದ ತಕ್ಷಣ ಬದಾಮಿಯ ಮೇಲೆ ಮತ್ತಷ್ಟು ಮಗದಷ್ಟು ಎಫರ್ಟನ್ನು ಹಾಕಿ ಸಿದ್ದರಾಮಯ್ಯ ಅವರನ್ನು ಸೋಲಿಸುವಂತಹ ತಂತ್ರವನ್ನು ಹೆಣಿತಾ ಇದ್ದಾರೆ BJP ರಾಷ್ಟ್ರಾಧ್ಯಕ್ಷರು. ಹಾಗಾಗಿ ಇವತ್ತು ಬದಾಮಿಯಲ್ಲಿ ಕೊನೆಯ ದಿನದ ಬಹಿರಂಗ ಪ್ರಚಾರ ಅಥವಾ ಬಹಿರಂಗ ರೋಡ್ ಶೋಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಈ ರೋಡ್ ಶೋನಲ್ಲಿ ನೀವು ನೋಡ್ತಾ ಇದ್ದೀರಾ, ಸಹಸ್ರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರ ಪ್ರಚಾರವಾದರೂ ಕೂಡ, ರೋಡ್ ಶೋ ಆದರೂ ಕೂಡ ಸೇರಿದಂತಹ ಜನರೆಲ್ಲರೂ ಮೋದಿ 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 ಅಂತ ಕೂಗ್ತಾ ಇರತಕ್ಕಂಥದ್ದು. ಒಂದು ರೀತಿಯಲ್ಲಿ ಗೆಲುವು ನಮ್ಮದೇ ಎನ್ನುವಂತಹ ವಿಶ್ವಾಸ ಅಲ್ಲಿನ ನಾಯಕರುಗಳಿಗೆ ಬಂದಿದೆ. ಇವತ್ತಿನ ಈ ರೆಸ್ಪಾನ್ಸನ್ನು ನೋಡಿದಾಗ, ಇವತ್ತು ಅಂತಲೇ ಅಲ್ಲ, ಟಿಕೆಟ್ ಘೋಷಣೆ ಆದಾಗಿಂದ ಇಲ್ಲಿ ತನಕನೂ ಕೂಡ BJP ಮತ್ತು ಕಾಂಗ್ರೆಸ್ಗೆ ಸಮನಾದಂತಹ ಒಂದು ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಯಾವ ಅಭ್ಯರ್ಥಿ ಬೇಕಾದರೂ ಗೆಲ್ಲಬಹುದು. ಆದರೆ ಪ್ರಯತ್ನವನ್ನು ಎಲ್ಲ ಪಕ್ಷದವರು ಕೂಡ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇವತ್ತು BJP ಕೊನೆಯ ದಿನ ರೋಡ್ ಶೋವನ್ನು ಹಮ್ಮಿಕೊಂಡಿದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಈ ರೋಡ್ ಶೋನಲ್ಲಿ ಸಾಧ್ಯವಾದಷ್ಟು ಜನಗಳನ್ನು ತಲುಪಬೇಕು, ಸಾಧ್ಯವಾದಷ್ಟು ಜನರ ಮನಸ್ಸುಗಳನ್ನು ಬದಲಿಸಿ ತಮ್ಮ ಪಕ್ಷದತ್ತ ವಾಲಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ರಸ್ತೆ ತುಂಬೆಲ್ಲ ಕೇಸರಿ ಬಾವುಟ, ಜೊತೆಗೆ BJP ಪರ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾಗಿರೋದ್ರಿಂದ ಅಮಿತ್ ಶಾ ಅವರ ಭರ್ಜರಿ ರೋಡ್ ಶೋ ಬದಾಮಿಯಲ್ಲಿ ನಡೀತಾ ಇದೆ. ಬದಾಮಿಯಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷ, ರಾಜ್ಯಾಧ್ಯಕ್ಷ ಮತ್ತು BJPಯ ಇತರೆ ನಾಯಕರು ಮತ್ತು ಅಲ್ಲಿನ ಅಭ್ಯರ್ಥಿ ಶ್ರೀರಾಮುಲು ಎಲ್ಲರೂ ಕೂಡ ರೋಡ್ ಶೋ ಒಂದು ರೀತಿಯಲ್ಲಿ ಮೂವ್ ಆಗ್ತಾನೆ ಇಲ್ಲ, ಆ ರೀತಿಯಲ್ಲಿದೆ. ಅಷ್ಟು ಜನ ಟೈಟ್ ಆಗಿ ಸೇರಿದ್ದಾರೆ. ವೆಹಿಕಲ್ ಪಾಸ್ ಆಗೋದಕ್ಕೇ ಅವಕಾಶ ಸಿಗ್ತಾ ಇಲ್ಲ ಆ ರೀತಿಯಲ್ಲಿ. ಆದರೂ ಕೂಡ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ಅಮಿತ್ ಶಾ ಅವರ ಒಂದು ಸ್ಮೈಲ್ ಫೇಸ್ನಲ್ಲೇ ಗೊತ್ತಾಗ್ತಾ ಇದೆ. ನೇರ ಪ್ರಸಾರವನ್ನು ನೀವೀಗ ನೋಡ್ತಾ ಇದ್ದೀರಾ. ಬದಾಮಿಯಿಂದ BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ತಮ್ಮ ಪಕ್ಷದ ಅಭ್ಯರ್ಥಿ ಶ್ರೀರಾಮುಲು ಪರ ನಡೆಸ್ತಾ ಇರ್ತಕ್ಕಂಥ ಬಹಿರಂಗ ರೋಡ್ ಶೋ. ಆ ರೋಡ್ ಶೋನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ BJPಯ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದ ಕೊನೆಯ ದಿನ BJP ಪರ 52 ಮಂದಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಮೋದಿ ಸರ್ಕಾರದ 22 ಮಂತ್ರಿಗಳು, 3 BJP CMಗಳಿಂದ ಇವತ್ತು ಕರ್ನಾಟಕದಲ್ಲಿ ಪ್ರಚಾರ ನಡೀತಾ ಇದೆ. 52 ಕ್ಷೇತ್ರಗಳಲ್ಲಿ ರೋಡ್ ಶೋ ಮೂಲಕ
ಮತ ಯಾಚಿಸುತ್ತಿದೆ ಬಿಜೆಪಿಯ ದಂಡು. ಕರ್ನಾಟಕ ಕುರುಕ್ಷೇತ್ರದ ಬಹಿರಂಗ ಪ್ರಚಾರದ ಕೊನೆಯ ದಿನ ಇವತ್ತು. 52 ಮಂದಿಯನ್ನ ಬಳಸಿಕೊಳ್ಳಲಾಗಿದೆ ಕೇಂದ್ರದಿಂದ. ಅದರಲ್ಲೂ ಪ್ರಮುಖವಾಗಿ ಮೋದಿ ಸರ್ಕಾರದ 22 ಜನ ಮಂತ್ರಿಗಳು ಮತ್ತು 3 ಬಿಜೆಪಿ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಕರ್ನಾಟಕದಲ್ಲಿದ್ದಾರೆ. ಇವರೆಲ್ಲರೂ ಸೇರಿ ಒಟ್ಟು 52 ಕ್ಷೇತ್ರಗಳಲ್ಲಿ ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿಗೆ ಕೊನೆಯ ಕ್ಷಣದ ತನಕ ತಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನು ಹಾಕುವ ಮುಖಾಂತರ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ.